ಕಾರ್ಯಕ್ರಮದ ಭವಿಷ್ಯ ದರ್ಪಣ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾಡಿನ ಸಮಸ್ತ ಜನತೆಗೆ ಅಕ್ಷಯ ತೃತೀಯದ ಶುಭಾಶಯಗಳು. ಪ್ರತಿದಿನಾನು ನಾವು ಶನಿವಾರ ಭಾನುವಾರ ಶ್ರೀ ಅರ್ಜುನ್ ರಾವ್ ಗುರೂಜಿ ಅವರ ಜೊತೆ ಇವತ್ತಿನ ವಿಶೇಷತೆ ಏನು, ರಾಶಿ ಭವಿಷ್ಯ ಬಗ್ಗೆ ಎಲ್ಲಾನು ಮಾತಾಡ್ತಿರ್ತೀವಿ. ಸೊ ಇವತ್ತು ತುಂಬ ವಿಶೇಷವಾದ ದಿನ. ಅಕ್ಷಯ ತೃತೀಯ ಅಂದರೆ ಒಂದು ತುಂಬ ವಿಶೇಷವಾದ ದಿನ, ಆರಂಭವಾದ ದಿನ ಅಂತ ಕೂಡ ಹೇಳ್ತಾರೆ. ಸೊ ಇವತ್ತಿನ ದಿನದ ವಿಶೇಷತೆ ಏನು, ಮತ್ತು ಅಕ್ಷಯ ತೃತೀಯ ಅಂದರೆ ಏನು, ಅಕ್ಷಯ ತೃತೀಯ ದಿನ ಬಂಗಾರವನ್ನು ಯಾಕೆ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಖ್ಯಾತ ಜ್ಯೋತಿಷ್ಯರಾದ ಮತ್ತು ವಾಸ್ತು ತಜ್ಞರಾದಂಥ ಅರ್ಜುನ್ ರಾವ್ ಗುರೂಜಿ ಅವರನ್ನ ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಗುರೂಜಿ ನಮಸ್ಕಾರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಗುರು. ನಿಮಗೂ ನಿಮ್ಮ ಕನ್ನಡ ನ್ಯೂಸ್ ಚಾನಲ್ ಇರ್ತಕ್ಕಂಥ ಸ್ಪೀಡ್ ನ್ಯೂಸ್ ಕನ್ನಡ ವಾಹಿನಿಯ ಮುಖಾಂತರ ತಮ್ಮೆಲ್ಲರಿಗೂ ಅಕ್ಷಯ ತೃತೀಯ ಸುಸ್ವಾಗತವನ್ನು ಬಯಸ್ತೇನೆ, ಶುಭಾಶಯವನ್ನು ಬಯಸ್ತೇನೆ. ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿ ನಿಮಗೆ ಏನಾದ್ರೂ ಡೌಟ್ಸ್ ಇದ್ದರೆ, ಏನಾದರೂ ಅನುಮಾನಗಳಿದ್ದರೆ, ಯಾವ ರೀತಿ ಅನುಷ್ಠಾನಗಳನ್ನು ಮಾಡ್ಕೊಳ್ಬೇಕು ಅನ್ನೋದೇನಾದ್ರು ಇದ್ದರೆ ಖಂಡಿತವಾಗೂ ಆ ಸ್ಕ್ರೀನಲ್ಲಿ ಬರ್ತಾ ಇರ್ತಕ್ಕಂಥ ನಂಬರ್ಗೆ ಕರೆಯನ್ನು ಮಾಡಿ. ನಾನು ನಿಮ್ಮ ಜೊತೆಯಲ್ಲಿ 1 ಗಂಟೆಗಳ ಕಾಲ ನಿಮ್ಮ ಜೊತೆಯಲ್ಲಿ ಮಾತಾಡಲಿದ್ದೇನೆ. ನಾನು ನಮ್ಮ ಮಗಳು ಇಬ್ಬರೂ ಕೂಡ ಈ ಕಾರ್ಯಕ್ರಮವನ್ನು ಅಕ್ಷಯ ತೃತೀಯ ಅಂದ್ರೇನು, ಯಾವ ಅನುಷ್ಠಾನಗಳನ್ನು ಮಾಡಬೇಕು, ಹೇಗೆ ಈ ಇವತ್ತಿನ ದಿನ ಮತ್ತು ನಾಳೆ ಬೆಳಗ್ಗೆ ಏನು ಮಾಡಬೇಕು, ಯಾವ ಅನುಷ್ಠಾನಗಳನ್ನು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅನ್ನೋದನ್ನು ತಿಳಿಸ್ತಾ ಹೋಗ್ತೀವಿ. ಮೊದಲಿಗೆ ನನ್ನ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ, ಹೃದಯ ಸಾಮ್ರಾಜ್ಯದಲ್ಲಿ ನೆಲೆಯಾಗಿರ್ತಕ್ಕಂಥ ಆದಿಶಕ್ತಿ ರೇಣುಕಾ ಯಲ್ಲಮ್ಮನ ಸ್ಮರಣೆಯನ್ನು ಮಾಡುತ್ತಾ, ಸೃಷ್ಟಿಸ್ಥಿತಿ ವಿನಾಶಿನಿ ಶಕ್ತಿಭೂತೆ ಸನಾತನಿ ಗುಣಾಶ್ರಯಿ ಗುಣಮಯೇ ಶ್ರೀ ರೇಣುಕಾ ನಮೋಸ್ತುತೆ. ಹಾಗೆ ಮಲೆ ಮಾದೇಶ್ವರನ ಪಾದಾರವಿಂದಗಳಿಗೆ ವಂದಿಸುತ್ತಾ ಈ ದಿನ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಮ್ಮ ಸ್ನೇಹಿತರಾಗಿರ್ತಕ್ಕಂಥ ವೇಣುಗೋಪಾಲ್ ಮತ್ತು ಅವರ ಸೌಭಾಗ್ಯವತಿಯಾಗಿರ್ತಕ್ಕಂಥ ಧರ್ಮಪತ್ನಿ ಸೌಭಾಗ್ಯವತಿಯವರು ಈ ಆನೇಕಲ್ ಟೌನಲ್ಲಿ ಸುಮಾರು 8 ದಿನಗಳ ಕಾಲ ಸಹಸ್ರ ಚಂಡಿಕಾ ಮಹಾಯಾಗವನ್ನು ಹಮ್ಮಿಕೊಂಡಿದ್ದಾರೆ. ಇಲ್ಲಿ ಆದಿಶಂಕರಾಚಾರ್ಯರ ಒಂದು ಸ್ಥಾನವಾಗಿರ್ತಕ್ಕಂಥ ಶಿರಡಿ ಸಾಯಿಬಾಬಾ ದೇವಸ್ಥಾನ ಪಕ್ಕದಲ್ಲಿರ್ತಕ್ಕಂಥ ಮೈದಾನದಲ್ಲಿ ಆನೇಕಲ್ ಟೌನ್ ಅಲ್ಲಿ ನಡೀತಕ್ಕಂಥ 8 ದಿನಗಳ ಕಾಲ, ಅಂದರೆ ಇವತ್ತಿನ ದಿನದಿಂದ ನಾಳೆ ಶನಿವಾರ, ಬರೋ ಶನಿವಾರದ ಗಂಟನೂ ಕೂಡ ಮಹಾ ಸಹಸ್ರ ಚಂಡಿಕಾ ಯಾಗವನ್ನು ಕೈಗೊಂಡಿದ್ದಾರೆ. ಈ ವಿಶೇಷತೆ ಏನಪ್ಪ ಅಂತಂದರೆ, ಈ ಒಂದು ಯಾಗದಲ್ಲಿ 8 ದಿನಗಳ ಕಾಲ ನಡೀತಕ್ಕಂಥ ಮಹಾಯಾಗದಲ್ಲಿ ಜಗನ್ಮಾತೆಯಾಗಿರ್ತಕ್ಕಂಥ ಯೋನಿ ಆಕಾರದಲ್ಲಿರ್ತಕ್ಕಂಥ ನನ್ನ ತಾಯಿ ಕಾಮಾಖ್ಯ ಯೋನಿಕುಂಡವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಸಂತಾನ ಭಾಗ್ಯ ಯಾರ್ಯಾರಿಗಿಲ್ವೋ, ಯಾರ್ಯಾರು ಮಕ್ಕಳಿಂದ ಕಂಕಣ ಬಲ ಕೂಡ ಬಂದಿಲ್ವೋ ಅಂಥವರೆಲ್ಲನೂ ಕೂಡ ಈ ಯಾಗದಲ್ಲಿ ಪಾಲ್ಗೊಳ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಅವ್ರಿಗೆ ಶುಭ ಫಲವನ್ನು ಬರ್ತಕ್ಕಂಥದ್ದು. ಖಂಡಿತವಾಗಿ ನೋಡಿ, ನನ್ನ ತಾಯಿ ಸ್ಕ್ರೀನ್ ಮೇಲೆ ಬರ್ತಾ ಇರ್ತಕ್ಕಂಥ ನನ್ನ ಹೃದಯ ಸಿಂಹಾಸನದಲ್ಲಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಆರಾಧ್ಯ ದೈವ, ನನ್ನ ದೇವಾಲಯದಲ್ಲಿರ್ತಕ್ಕಂಥ ಜಗನ್ಮಾತೆ ರೇಣುಕಾ ಯಲ್ಲಮ್ಮನ ಕಣ್ತುಂಬ್ಕೊಳ್ಳಿ. ಖಂಡಿತವಾಗೂ ನಿಮಗೆಲ್ಲರೂ ಈ ಯಾಗಕ್ಕೆ ಬನ್ನಿ, ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಈ ಅನುಷ್ಠಾನಗಳನ್ನು ಅಕ್ಷಯ ತೃತೀಯದಿಂದ ಏನೇನು ಮಾಡಬೇಕು ಅಂತ ನಾನು ಒಂದೊಂದಾಗಿ ತಮಗೆ ತಿಳಿಸ್ತಾ ಹೋಗ್ತೀನಿ. ಹಾಗೆ ನನ್ನ ಮಗಳ ಜೊತೆಲಿ ನಾವು ನಿಮ್ಮ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾರೆ, ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತೀನಿ. ಗುರುಜಿ, ಮೊದಲು ಮಾತಾಡೋದಾದ್ರೆ ಇವತ್ತು ಒಂದು ಕರೆ ಇದೆ, ಮಾತಾಡೋಣ. ಖಂಡಿತವಾಗೂ. ಹಲೋ ಹೇಳಿ, ನಾವು ತುಮಕೂರಿಂದ. ಸರ್ ನಮಸ್ಕಾರ. ನಮಸ್ಕಾರ ಮೇಡಮ್. ಅಕ್ಷಯ ತೃತೀಯದ ಶುಭಾಶಯಗಳು ಸರ್. ನಮಸ್ಕಾರ. ಈಗ ಗುರುಜಿಯವರು ಇದ್ದಾರಾ? ಹಾ, ಗುರುಜಿ ಇದ್ದಾರೆ, ಮಾತಾಡಿಯಪ್ಪ. ನಮಸ್ಕಾರ ಗುರುಜಿಯವರು. ನಮಸ್ಕಾರ. ನಮಸ್ಕಾರ, ಹೇಳಿಪ್ಪ, ಏನು ಕೇಳಬೇಕಾಯ್ತು? ಅದೇ ನಾನು ಸತಿ ಮಾಡಿದ್ದೆ ನಿಮ್ಗೆ, ಅದೇ ಸಿಡ್ಲು ಹೊಡಿತೈತೆ, ಗಾಡಿಲಿ ಹೋಗುವಾಗ ಇದಾಗುತ್ತೆ ಅಂತ ಭಯ ಆಗ್ಬಿಡ್ತು ಅಂತ ಮಾಡಿದ್ದೆ. ಈಗ ನಿಮ್ಗೆ ನನ್ಗೆ ಎಳ್ಳೆ ಕರೆ ಸಿಗ್ತಾ ಇರೋದು. ಫಸ್ಟ್ನೇ ಕರೆನೆ ನಂದು. ನಮ್ಮ ಮಗನ ಬಗ್ಗೆ ಕೇಳಬೇಕಾಗಿತ್ತು. ಆಯ್ತು. ನಿಮ್ಮ ಮಗನ ಹೆಸರೇನು, ನಕ್ಷತ್ರ ಏನು? ಏನ್ ಗೊತ್ತಾ, ನಮ್ಮ ಹುಡುಗ ಸೆಕೆಂಡ್ ಇಯರ್ PSC ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡೋನೆ. ಓಕೆ. ಆಮೇಲೆ ಫಸ್ಟ್ ಕ್ಲಾಸ್ ಗುರುಗಳೇ, ಆಮೇಲೆ ಗುರುಜಿ ಇದು ರೈಲ್ವೆ ಡಿಪಾರ್ಟ್ಮೆಂಟ್ ಎಕ್ಸಾಮ್ ಬರ್ದಿದ್ದಾನೆ. ಒಳ್ಳೇದಾಗ್ಲಿ. ಅಲ್ಲ, ಅದೇನಾಗುತ್ತೆ ಇದು ಭವಿಷ್ಯ ಗುರುಗಳೇ? ಖಂಡಿತ ನೋಡಿ, ಅಕ್ಷಯ ತೃತೀಯ ದಿನನೇ ನೀವು ಕರೆಯನ್ನು ಮಾಡಿರ್ತಕ್ಕಂಥದ್ದು ಅಕ್ಷಯವಾಗಿ ಪರಿವರ್ತನೆ ಆಗುತ್ತೆ, ಸಿಗುತ್ತೆ ಖಂಡಿತವಾಗೂ. ಮಧ್ಯವರ್ತಿ ಇಲ್ಲಿ ಅಲ್ಲ ಗುರುಗಳೇ, ನಾನು ಒಂದ್ ವಾರ ಇವತ್ತೊಂದ್ ವಾರ ಆಯ್ತು. ನಾನು ನಾಗೋಲಿ ಅಂತ ಆಯ್ತು.
ಅಲ್ಲ, ನಾಗೋಲಿ ಅಂತ ಕೆಲ್ಸಕ್ಕೆ ಹೋಗಿದ್ದೆ ನಾನು. ಹಾಂ ಅಲ್ಲಿ ಯಾರೋ ಇದು ಇದು ಮನೆ ಬಿಡ್ಬೇಕು ಅಂತ ಬಂದಿತ್ತು, ಎಲ್ಲ ಸೀಟ್ ಎಲ್ಲ ಹಾಕಿ ಕವರ್ ಮಾಡಿದ್ರು. ಹ್ಞೂ ಅಲ್ಲಿ ಆಯ್ತಾಗ್ಬಿಟ್ಟಿದ್ದ ಇಬ್ರು ಕೆಲಸ ಮಾಡಿದ್ದು. ನಾನು ಒಂದ್ ಹೊತ್ತಿನಲ್ಲಿ ಮೂತ್ರ ವಿಸರ್ಜನೆ ಮಾಡಕ್ಕೆ ಅಂತ ಬಂದಿದ್ದೆ. ಏನೋ ಒಂಥರ ಎಳ್ಳನ್ ಬೆಳಗ್ಗೆ ಹೋಗ್ಬಿಡ್ತು, ಒಂಥರ ಭಯ ಆಗ್ಬಿಟ್ಟಿರ್ತದೆ ಗುರುಗಳೇ. ನಿಮ್ಗ ಗುರುಜಿ ಹಾಂ ಅಲ್ಲೇ ನಮ್ಗೆ ಎದ್ರಕಣಂಗ್ ಆಗ್ಬಿಡ್ತು. ರಾತ್ರಿ 3 ಗಂಟೆ 2 ಗಂಟೆ ಗುರುಗಳೇ. ಆಯಿತು, ನೀವೇನು ಆ ಥರದ್ದೇನು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡಿ, ಏನೂ ಇಲ್ಲ. ಅದು ನಿಮ್ಮ ಭ್ರಮೆ, ನಿಮ್ಮ ಮನಸ್ಸಿನ ಭಾವನೆ ಅದು ಅಷ್ಟೇ. ಅಲ್ಲಿ ಅಲ್ಲಿ ದಿಗ್ಬಂಧನ ಮಾಡಿ ಅದು ಇವತ್ತು ಓಪನ್ ಮಾಡ್ತಾರೆ, ಸೋಮವಾರ ನಾಳೆ 1:30ಗೆ. ಹಾಂ ಅದಕ್ಕೂ ಪೇಂಟ್ ಮಾಡ್ಬೇಕು. ನಾನು ಅಲ್ಲಿ ಹೋದಂಗ ಆಗಿತ್ತು, ಏನೋ ತರ ನೆರಳು ತರ, ಅದಕ್ಕೆ ಭಯ ಆಗ್ಬಿಡ್ತು ಗುರುಜಿ. ಏನು ಜಾಗ ಅದು? ಆಗ ಯಾವ್ದೋ ನಾಗೋಲಿಲಿ ಮನೆ ಬಿಡ್ಬೇಕು ಅಂತ ಬಂದಿತ್ತು. ಅದಕ್ಕೆ ಅದ ರೂಮು ಒಂದು ಇದು ಮಾಡ್ಬಿಟ್ಟವ್ರೆ, ಶೀಟ್ ಎಲ್ಲ ಹೊಡೆದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟವ್ರೆ. ಹಾಂ ನಾಳೆ ಮಧ್ಯಾಹ್ನ 1:30ಗೆ ಓಪನ್ ಮಾಡ್ತಾರಂತೆ, ಎಲ್ಲ ಅವರೇ ಎಲ್ಲ ತಕ್ಕೊಡ್ತಾರಂತೆ. ಹಾಂ ಅದಕ್ಕೆ ನಾವು ಪೇಂಟ್ ಮಾಡ್ಬೇಕು. ಅಲ್ಲಿ ನಾವು ಮಂಗಳೂರು ಹೋಗಿದ್ದು ಗುರುಜಿ, ಇವತ್ತು ಭಾನುವಾರ ಬಂದಿದ್ದೀವಿ. ನಾಳೆ ಮಧ್ಯಾಹ್ನ 1:30ಗೆ ಒಳ್ಳೆ ಟೈಮ್ ಅಂತೆ. ಅದೆಲ್ಲ ಅವರೇ ಬಂದು ಎಲ್ಲ ಶೀಟ್ ಎಲ್ಲ ಹೊಡೆದಿರ್ತಾರ, ಅದೆಲ್ಲ ತೆಗೆದು ಎಲ್ಲ ಇದ್ ಮಾಡ್ಕೊಡ್ತಾರಂತೆ. ಏನೋ ಅವತ್ತು ನಾನು ರಿಸರ್ಚ್ ಮಾಡಕ್ ಬಂದಾಗ ನಮ್ಗೆ ಒಂಥರ ನೆರಳು ತರ ಹೋಗ್ಬಿಡ್ತು. ಒಬ್ನೇ ಬಂದ್ಬಿಟ್ನಲ್ಲ ಈಚ್ಗೆ, ಅವನು ಎಣ್ಣೆ ಹೊಡೆದ್ಬಿಟ್ಟು ಇನ್ನೊಬ್ಬ ಇಬ್ರು ಹೋಗಿದ್ದ, ಅವ್ನು ಮನಿಕೊಂಡ್ಬಿಟ್ಟಿದ್ದ. ನಾನು ಒಬ್ನೇ ಬಂದ, ಏನೋ ಒಂಥರ ನೆರಳು ಹೋದಂಗ್ ಹೋಗ್ಬಿಟ್ಟಿದ್ಕೆ ನಂಗೆ ಭಯ ಆಗ್ಬಿಡ್ತು. ಆಯಿತು, ಅದೆಲ್ಲ ನಿಮ್ಮ ಮನಸ್ಸಿನ ಭಾವನೆ ಆ ರೀತಿ ಮಾಡಿಸುತ್ತೆ. ಅದರಲ್ಲೆಲ್ಲ ಏನೂ ಇಲ್ಲ, ಏನು ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಮಗನಿಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ. ಅಕ್ಷಯ ದಿನ ಇಲ್ಲಿ ಕೇಳಿಸ್ಕೊಳ್ಳಿ. ಗುರೂಜಿ ಅವ್ರು ಮಾತಾಡ್ತಿರೋದು ಕೇಳಿಸ್ಕೊಳ್ಳಿ. ಖಂಡಿತವಾಗೂ ಲೈನ್ ಸಸ್ಪೆಕ್ಟ್ ಆಗ್ತಿದೆ ಮೇಡಮ್. ಆಯ್ತು, ನಿಮ್ಮ ಮಗನಿಗೆ ಒಳ್ಳೆ ಕೆಲಸ ಸಿಗುತ್ತೆ. ಅಕ್ಷಯ ತೃತೀಯ ದಿನ ಒಳ್ಳೇದಾಗ್ಲಿ. ನೀವು ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ತಮಗೆ. ತುಂಬಾ ಥ್ಯಾಂಕ್ಸ್ ಗುರುಗಳು. ಆಯ್ತು, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ಫಸ್ಟ್ ಮೊದಲನೇದಾಗಿ ಇವತ್ತಿನ ವಿಶೇಷತೆ ಏನು, ಅಕ್ಷಯ ತೃತೀಯ ದಿನ ಇವತ್ತು ಏನು ವಿಶೇಷತೆ ಅನ್ನೋದನ್ನ ಖಂಡಿತ ಮಗನ. ಈ ವೈಶಾಖ ಮಾಸದಲ್ಲಿ ಬರ್ತಕ್ಕಂಥ 3ನೇ ದಿನಕ್ಕೆ ಅಕ್ಷಯ ತೃತೀಯ ಅಂತಕ್ಕಂಥದ್ದು. ಈ ಅಕ್ಷಯ ತೃತೀಯ ನಮಗೆ ಮನುಕೂಲಕ್ಕೆ ಬಂದಿರತಕ್ಕಂಥದ್ದು ಎಷ್ಟು ಒಳ್ಳೆಯದು ಅಂತ ಅಂದರೆ, ಈ ದಿನ ನೀವು ಮಾಡ್ತಕ್ಕಂಥ ಕಾಯಕ ಏನಿದೆ ನೋಡಿ, ಅದು ದುಪ್ಪಟ ಆಗ್ತಕ್ಕಂಥದ್ದು, ತ್ರಿಗುಣ ಆಗ್ತಕ್ಕಂಥದ್ದು, ಅದು ಶಾಶ್ವತವಾಗಿ ಕ್ಷಯ ಇಲ್ಲದೆ ಇರತಕ್ಕಂಥದ್ದು. ಅಕ್ಷಯ ಅಂದರೆ ಕ್ಷಯ ಆಗದೆ ಇರತಕ್ಕಂಥದ್ದು, ಅದಕ್ಕೆ ಅಂತ್ಯನೇ ಇಲ್ಲದೆ ಇರತಕ್ಕಂಥದ್ದು. ನಾವು ಯಾವುದೇ ಒಂದು ಇವಾಗ 1 ರೂಪಾಯಿ ಹೆಲ್ಪ್ ಮಾಡಿದ್ರೆ ಅದು 10 ಪಟ್ಟು ನಮಗೆ ಉಪಕಾರವಾಗಿ ಪರಿವರ್ತನೆ ಆಗ್ತಕ್ಕಂಥ ಅಕ್ಷಯ ಅಂತಕ್ಕಂಥದ್ದೇ ಅಕ್ಷಯ ಪಾತ್ರೆ. ಈ ಅಕ್ಷಯ ಪಾತ್ರೆ ಯಾಕೆ ಅಂತಂದರೆ, ತ್ರೇತಾಯುಗದಲ್ಲಿ ನೋಡಿ, ಕೃತಯುಗದಲ್ಲಿ ಜನನಾಗಿರ್ತಕ್ಕಂಥ ಪರಶುರಾಮರು ತಾಯಿ ಜಗನ್ಮಾತೆಯ ಗರ್ಭದಿಂದ ಜನನಾಗಿರ್ತಕ್ಕಂಥವ್ರು ಪರಶುರಾಮ ಜಯಂತಿ ಅಂತಲೇ ನಾವು ಕರಿತೀವಿ ಈ ದಿನ. ಯಾಕೆಂದರೆ ಪರಶುರಾಮರು ಕ್ಷತ್ರಿಯಾದವರನ್ನೆಲ್ಲರನ್ನು ಸಹಸ್ರಬಾಹು ಕಾರ್ತ್ಯವೀರ್ಯಾರ್ಜುನನ್ನು ಸಂಹಾರ ಮಾಡಿರ್ತಕ್ಕಂಥ ಒಂದು ಪುಣ್ಯತಮವಾಗಿರ್ತಕ್ಕಂಥ ಅವತಾರ ಪರಶುರಾಮರ ಅವತಾರ. ಯಾಕೆಂದರೆ ಅವನು ಎಲ್ಲ ಯುದ್ಧಗಳಲ್ಲಿ ನಾನೇ ಮಾಡಿರೋದು ಅಂತ ಹೇಳಿ ಸುದರ್ಶನ ಚಕ್ರ, ದೇವ್ರದ್ದು ಯಾವುದೇ ಪಾತ್ರ ಇಲ್ಲ, ಮಹಾವಿಷ್ಣುದು ಯಾವುದೇ ಪಾತ್ರಗಳಿಲ್ಲ, ನಾನೇ ಸಂಹಾರ ಮಾಡಿರ್ತಕ್ಕಂಥದ್ದು ನಾನೇ ಅನ್ನೋ ಗರ್ವ ಬಂದಾಗ ನಾರದ ಮಹಾಮುನಿಗಳಿಂದ ವೈಕುಂಠದಲ್ಲಿ ತಿಳಿಸಪಡ್ತಾನೆ ವಿಷ್ಣುಗೆ. ವಿಷ್ಣು ಏನು ಮಾಡ್ತಾನೆ ಅಂತಂದರೆ, ನಿನ್ನಲ್ಲಿ ನಾನು ಅಂತ ತಿಳ್ಕೊಂಡಿದ್ದಾಗ ನಿರಾಯುಧನಾಗಿ ಭೂಲೋಕದಲ್ಲಿ ನೀನು ಹುಟ್ಟು, ನಾನು ಬಂದು ನಿರಾಯುಧನಾಗಿ ನಿನ್ನ ಸಂಹಾರ ಮಾಡ್ತೀನಿ, ನೀನು ಸಹಸ್ರಬಾಹು ಕಾರ್ತ್ಯವೀರ್ಯಾರ್ಜುನಾಗಿ ಜನ್ಮ ತಾಳು ಇದರಲ್ಲಿ ಭೂಲೋಕದಲ್ಲಿ, ಆದರೆ ನಿರಾಯುಧನಾಗಿ ಬಂದು ನಾನು ನಿನ್ನ ಸಂಹಾರ ಮಾಡ್ತೀನಿ, ನಿನ್ನಲ್ಲಿ ಆಮ್ ಅಂತ ತುಂಬಿರ್ತಕ್ಕಂಥದಕ್ಕೆ ಭೂಲೋಕಕ್ಕೆ ಹೋಗಿ ವಾಸ ಮಾಡುವಂತ ಕಳಿಸಿದ ದಿನ. ಹಾಗೆ ಪರಶುರಾಮರು ತಾಯಿ ಜಗನ್ಮಾತೆಯ ರೇಣುಕಾ ಯಲ್ಲಮ್ಮನ ಗರ್ಭದಲ್ಲಿ ಜನನಾಗಿರ್ತಕ್ಕಂಥ ಮಹಾನ್ ಪುಣ್ಯತಮವಾಗಿರ್ತಕ್ಕಂಥ ಪರಶುರಾಮರ ಅವತಾರನೇ ಈ ದಿನ. ಇನ್ನೊಂದು ವಿಶೇಷತೆ ಏನಂದರೆ, ದ್ವಾಪರ ಯುಗದಲ್ಲಿ ಈ ನಮ್ಮ ಈ ಕುಚೇಲನಿಗೆ ಆ ಒಂದು ಸಿರಿತನವನ್ನು ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಪುಣ್ಯತಮವಾಗಿರ್ತಕ್ಕಂಥ ದಿನ. ಯಾಕಂದರೆ ಬಡತನದಿಂದ ನರಳುತ್ತಾ ಇರ್ತಕ್ಕಂಥ ಕುಚೇಲನಿಗೆ 3 ಇಡೀ ಅವಲಕ್ಕಿಯನ್ನು ತೊಗೊಂಬಂದಿರ್ತಾನೆ ಅಷ್ಟೇ. ಅವನು ಹೊಟ್ಟೆ ಒಳಗಡೆ ಜೋಳಿಗೆ ಒಳಗಡೆ ಇಟ್ಕೊಂಡಿರ್ತಾನೆ. ಏನು ತೊಗೊಂಬಂದಿದ್ದೀಯಾ ಗೆಳೆಯ ಕೊಡಿಲಿ ಅಂತ ಕೃಷ್ಣ ಪರಮಾತ್ಮರು ಕೇಳಿದಾಗ ಆ ಕುಚೇಲ ಏನು ಮಾಡ್ತಾನೆ, ಒಂದು ಅವಲಕ್ಕಿಯನ್ನು ತೋರಿಸಿದಾಗ, ನನಗೆ ತುಂಬ ಇಷ್ಟವಾಗಿರೋ ತೊಗೊಂಬಂದಿದ್ದೆ. ಕೃಷ್ಣ ಪರಮಾತ್ಮರಿಗೆ ಅವಲಕ್ಕಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಆ ಅವಲಕ್ಕಿಯನ್ನು ತಿಂತ ಸಿರಿವಂತನಾಗಿರ್ತಕ್ಕಂಥ ಒಂದು ಪುಣ್ಯತಮವಾಗಿರ್ತಕ್ಕಂಥ ದಾರಿದ್ರ್ಯವನ್ನು ನಿವಾರಣೆ ಮಾಡ್ತಕ್ಕಂಥ ಅಶ್ವತ್ಥಾಮ ಇದಕ್ಕೆ ಕೃಷ್ಣ ಪರಮಾತ್ಮರು ಆ
ಕುಚೇಲನಿಗೆ ಶ್ರೀಮಂತನಾಗಿ ಮಾಡಿರ್ತಕ್ಕಂಥ ದಿನ. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಭಗೀರಥ ಮಹಾರಾಜರು ಅನೇಕ ತಪಸ್ಸುಗಳನ್ನು ಮಾಡಿ ತನ್ನ ಪೂರ್ವಜರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥ, ಗಂಗೆಯನ್ನೇ ಧರೆಗೆ ಇಳಿಸ್ತಕ್ಕಂಥ ಈ ಅಕ್ಷಯ ದಿನದಂದು ಗಂಗೆಯನ್ನೇ ಭೂಲೋಕಕ್ಕೆ ಬಂದಿರತಕ್ಕಂಥ ಒಂದು ಪುಣ್ಯತಮವಾಗಿರ್ತಕ್ಕಂಥ ದಿನ. ಹಾಗಾಗಿ ಈ ದಿನ ನಾವು ಮಾನವರಾಗಿರ್ತಕ್ಕಂಥವರು ಅನುಷ್ಠಾನಗಳನ್ನು ಮಾಡ್ತಕ್ಕಂಥದ್ದು ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಅದನ್ನು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ ಯಾವ ಅನುಷ್ಠಾನ ಅಂತಕ್ಕಂಥದ್ದು. ಎಸ್ ಅಪ್ಪಾಜಿ, ಒಂದು ಕರೆದ ಮೊದಲು ಮಾತಾಡಿ. ಹಲೋ ಹಲೋ, ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಸರ್, ನಿಮ್ಮ ಹೆಸರು? ವಿನೋದ್ ಅಂತ. ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್? ಕೋಲಾರ. ಸರಿ, ಮಾತಾಡಿ ಸರ್. ಗುರುಚಿತ್ರ ಹಲೋ ಹಲೋ ಹಲೋ, ಹೇಳಿ, ಏನು ಕೇಳಬೇಕಾಯ್ತಪ್ಪ? ಮದುವೆಗಾ? ಯಾರು, ನಿಮ್ಗೇನಾ? ನಿಮ್ಮ ಹೆಸರು ಮತ್ತೆ ನಕ್ಷತ್ರ ಹೇಳಿ. ವಿಮಲ್ಲ? ವಿನೋದ್. ರೋಹಿಣಿ ನಕ್ಷತ್ರ, ವೃಷಭ ರಾಶಿ. ಖಂಡಿತವಾಗಿ ಚೆನ್ನಾಗಾಗುತ್ತಪ್ಪ. ಯಾಕಂದರೆ ಒಂದೇ ಒಂದು ಏನಂತಂದರೆ, ಕುಜುದೋಷ ಇರೋದ್ರಿಂದ ರೋಹಿಣಿ ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರಕ್ಕೆ ಮಿಥುನ, ನಿಮ್ಮದು ವಿನೋದ್ ಅಲ್ವಾ? ಹಾಂ, ರೋಹಿಣಿ ನಕ್ಷತ್ರ ಮಿಥುನ ರಾಶಿ. ಹಾಗಾಗಿ ನೀವೇನು ಮಾಡಿ ಅಂತಂದರೆ, ವಿನೋದ್, ನಿಮ್ಮ ರಾಶಿ ಯಾವುದು? ವೃಷಭ ರಾಶಿನ ಮಿಥುನ ರಾಶಿನ? ಹಾಂ, ಓಕೆ, ಆಯಿತು. ನೀವೊಂದು ಕೆಲಸ ಮಾಡಿ, ಲಕ್ಷ್ಮೀನರಸಿಂಹನ ದೇವಸ್ಥಾನಕ್ಕೆ ಹೋಗಿ ಒಂದು ಅನುಷ್ಠಾನವನ್ನು ಮಾಡಿ. ಲಕ್ಷ್ಮೀನರಸಿಂಹನ ದೇವಸ್ಥಾನದಲ್ಲಿ 1.25 kg ಅವರೆ ಬೇಳೆಯನ್ನು ದಾನವಾಗಿ ಕೊಡಿ. ಒಂದು ಬಿಡಿ ವಸ್ತ್ರ, ಒಂದು ಪಂಚೆಯನ್ನು ದಾನವಾಗಿ ಕೊಡಿ. ಅತಿ ಶೀಘ್ರದಲ್ಲೇ ಫಲ ಸಿಗುತ್ತೆ ನಿಮಗೆ. 15 ದಿನಗಳ ಕಾಲ ಇಲ್ಲ 1 ತಿಂಗಳ ಒಳಗಡೆ ಒಂದು ಶುಭ ವಾರ್ತೆ ಬರುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಒಳ್ಳೆಯದಾಗಲಿ. ಕರೆ ಮಾಡಿದ್ದಕ್ಕೆ ಎಸ್, ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಅಪ್ಪಾಜಿ, ಇವಾಗ ಮಾತಾಡೋದಾದರೆ, ಇವತ್ತು ಅಕ್ಷಯ ತೃತೀಯ ಇರೋದ್ರಿಂದ ಇವತ್ತು ಬಂಗಾರವನ್ನು ತಗೊಂಡ್ರೆ ಬಂಗಾರವನ್ನೇ ತಗೋಬೇಕಾ? ಕೆಲವೊಬ್ರು ಆಗಲ್ಲ ತಗೊಳಕ್ಕೆ, ಈ ರೀತಿ ಇರೋದ್ರಿಂದ ಏನು ಮಾಡಬೇಕು? ಖಂಡಿತ ಒಳ್ಳೆ ಪ್ರಶ್ನೆ ಕೇಳಿದೆ ಮಗನೇ. ಯಾಕಂದರೆ ಹೆಣ್ಮಕ್ಳಲ್ಲಿ ನಾನು ಗಂಡನ ಜೊತೆ ಜಗಳ ಮಾಡಾಗಲಿ, ನಾನು ಇವತ್ತು ಒಡವೆಯನ್ನು ಖರೀದಿ ಮಾಡಬೇಕು, ಅವ್ರನ್ನ ಏನಾದರೂ ಮಾಡಿ ನೈಸು, ಒಂದು ವಾರದಿಂದ ನೈಸ್ ಮಾಡಿ ಯಜಮಾನ್ರುಗಳಿಗೆ ಮನವೊಲಿಸಿ ಇವತ್ತು ನಾನು ಒಂದು ಪದಾರ್ಥಗಳನ್ನು ತಗೊಂಬರಲೇಬೇಕು ಅಂಗಡಿಗೆ, ಅದು ಅಕ್ಷಯವಾಗಿ ದ್ವಿತೀಯ ಆಗ್ತಕ್ಕಂಥದ್ದು, ದ್ವಿಗುಣ ಆಗ್ತಕ್ಕಂಥದ್ದು ಅಂತ ಕೆಲವು ಹೆಣ್ಣುಮಕ್ಕಳಲ್ಲಿ ಖಂಡಿತವಾಗೂ ಇದೆ. ಆದರೆ ಆಸೆ ಇರೋದು ತಪ್ಪಲ್ಲ. ಆದರೆ ನೀವು ಸಾಲ ಸೋಲುಗಳು ಮಾಡಿ ತಗೊಂಬಂದು ನಾನು ಅಭಿವೃದ್ಧಿ ಆಗ್ತೀನಿ ಅಂತಕ್ಕಂಥದ್ದು ಸುಳ್ಳು. ಅದು ಯಾವ ಇದರಲ್ಲೂ ಬರೆದಿಲ್ಲ, ಯಾವ ಪುರಾಣದಲ್ಲೂ ಬರೆದಿಲ್ಲ. ನೀನು ಚಿನ್ನ ಬೆಳ್ಳಿ ಖರೀದಿ ಮಾಡಿದ್ರೆ ನಿನ್ಗೆ ಒಳ್ಳೆಯದಾಗುತ್ತೆ ಅಂತ ಖಂಡಿತವಾಗೂ ಇಲ್ಲ. ನೀವು ಖರೀದಿ ಮಾಡಿರ್ತಕ್ಕಂಥದ್ದನ್ನು ಅಕ್ಷಯ ಪಾತ್ರೆ, ಅದು ಆ ಅಕ್ಷಯ ಪಾತ್ರೆಯಲ್ಲಿ ಉಪಕಾರ ಆಗಬೇಕು, ಬೇರೆಯವರಿಗೆ ದಾನ ಧರ್ಮಗಳನ್ನು ಕೊಡಬೇಕು. ಈಗ ನೀವು ಚಿನ್ನ 1 ಗ್ರಾಮ್ ತೊಗೊಬತ್ತೀರ, ಅದರಲ್ಲಿ 4 ಗ್ರಾಮಿಗೆ ಕೊಡ್ತೀರಾ? ನೀವು ಚಿನ್ನ ಕೊಡಲ್ಲ. ನೀವು ತಗೊಂಬಂದು ಮನೇಲಿ ಇಡ್ತೀರಾ, ತಂದು ಕೂಡಿ ಅದು ಕೊಳ್ತೋಗೋ ಸ್ಥಿತಿಗೆ ಬರುತ್ತೆ. ಅಂದರೆ ಬೇರೆಯವ್ರಿಗೆ ಉಪಕಾರನೂ ಇಲ್ಲ, ನೀವು ಹಾಕೊಳ್ಳಲ್ಲ, ಅಲ್ಲಿ ಬಿದ್ದಿರುತ್ತೆ. ಆ ರೀತಿ ಇರತಕ್ಕಂಥ ಒಂದು ಪದಾರ್ಥ ಅದು ಅಕ್ಷಯ ಆಗೋಲ್ಲ. ನೀವು ಪರರಿಗೆ ಉಪಕಾರವನ್ನು ಮಾಡಿದಾಗ ಅದು ಅಕ್ಷಯ ತೃತೀಯ ಆಗ್ತಕ್ಕಂಥದ್ದು, ಅಂದರೆ ದ್ವಿಗುಣ ಆಗ್ತಕ್ಕಂಥದ್ದು. ಈಗ ಉದಾಹರಣೆಗೆ ಹೇಳೋದಾದರೆ, ನಿಂತಿರೋ ನೀರು ಯಾವ ರೀತಿ ಇರುತ್ತೆ? ಕಲುಷಿತವಾಗುತ್ತೆ. ಅದೇ ಹರಿತಾ ಇರೋ ನೀರು ಯಾವಾಗಲೂ ಪವಿತ್ರತೆಯನ್ನು ಕಾಪಾಡ್ಕೊಂಡಿರುತ್ತೆ. ಎಲ್ಲಿಂದ ಎಲ್ಲಿ ಗಂಟಾದ್ರೂ ನೋಡಿ, ಹರಿತಾ ಇರೋ ನೀರು ಎಷ್ಟು ಪವಿತ್ರತೆ ಇರುತ್ತೆ, ಎಷ್ಟು ಕ್ಲೀನಾಗಿರುತ್ತೆ. ಅದೇ ನಿಂತಿರೋ ನೀರು ಕೊಳ್ತೋಗುತ್ತೆ. ಹಾಗಾಗಿ ಅಕ್ಷಯ ಪಾತ್ರೆಯಲ್ಲಿರ್ತಕ್ಕಂಥ ಪದಾರ್ಥ ಅದನ್ನು ಬೇರೆಯವ್ರಿಗೆ ಉಪಕಾರವಾಗಿ ಹರಿತಾ ಇರಬೇಕು, ಆಲ್ರೆಡಿ ಖಾಲಿ ಆಗ್ತಾ ಇರಬೇಕು, ಅದು ಮತ್ತೆ ತುಂಬಿಕೊಳ್ಳುತ್ತೆ ಅದಕ್ಕೆ ಬಂದು. ಹಾಗಾಗಿ ಅಕ್ಷಯ ಅಂತಕ್ಕಂಥದ್ದು ಅಕ್ಷಯ ಪಾತ್ರೆ ಆಗಬೇಕೇ ಹೊರತು ನೀವೇನು ಮಾಡ್ತೀರಿ, ಎಲ್ಲನೂ ನಮಗೇ ಇರಲಿ, ನಾವೇ ಉದ್ಧಾರ ಆಗೋಣ ಅನ್ನೋದಲ್ಲ, ಬೇರೆಯವ್ರಿಗೆ ಉಪಕಾರವನ್ನು ಮಾಡಬೇಕು. ಕೆಲವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ದಿನ ದೇವಾಲಯಗಳಲ್ಲೇ ಆಗಲಿ, ನಿಮ್ಮ ಗ್ರಾಮಗಳಲ್ಲಿ ಸರ್ಕಲ್ಗಳಲ್ಲಾಗಲಿ, ಇಲ್ಲ ದೇವಾಲಯದ ಮಂದಿರಗಳಲ್ಲಾಗಲಿ, ನಿಮ್ಮ ಆ ಬೀದಿಗಳಲ್ಲೇ ಆಗಲಿ, ಖಂಡಿತವಾಗೂ ಈ ದಿನ ನೀವು ಪಾನಕವನ್ನು ದಾನವಾಗಿ ಕೊಡಿ, ಮಜ್ಜಿಗೆ ದಾನ ಕೊಡಿ, ಅನ್ನದಾನವನ್ನು ಮಾಡಿ. ಎಷ್ಟು ಬಳಲ್ತಾ ಇರ್ತಕ್ಕಂಥ ಒಂದು ಬಿಸಿಲಿನ ಬೇಗೆಯಲ್ಲಿ ತಾಪಮಾನದಲ್ಲಿರ್ತಕ್ಕಂಥ ಭಕ್ತರುಗಳಿಗೆ, ಆ ಜನಗಳಿಗೆ ಗುರುತಿಸಿ ಅಲ್ಲಿ ಒಂದು ಡ್ರಮ್ಮು ಇಲ್ಲ ಪೆಂಡಾಲ್ ಹಾಕಿ ಏನಾದರೂ ಮಾಡಿ, ನೀವು ರಥಸಪ್ತಮಿ ದಿನ ಆಗಿರ್ಬೋದು, ಈ ಹನುಮ ಜಯಂತಿ ಆಗಿರ್ಬೋದು, ಈ ಶ್ರೀರಾಮನವಮಿ ಆಗಿರ್ತಕ್ಕಂಥ ಸಮಯದಲ್ಲಿ ನೀವು ಮಾಡ್ತಿರಲ್ಲ ದಾನ ಧರ್ಮಗಳು, ಅದನ್ನು ಇವತ್ತು ಮಾಡಿ.
ಅದು ದ್ವಿಗುಣ ಆಗ್ತಕ್ಕಂಥದ್ದು, 1000 ಪಟ್ಟು ನಿಮಗೆ ಫಲ ಸಿಗ್ತಕ್ಕಂಥದ್ದು. ಈ ದಿನ ನೀವು ಯಾವ ಯಾವ ದಾನ ಧರ್ಮಗಳನ್ನು ಮಾಡ್ತೀರಿ, ನಿಮ್ಮ ಪೂರ್ವಜರಿಗೆ ನಾವು ಏನು ತಿಲತರ್ಪಣವನ್ನು ಕೊಡ್ತೀವಿ, ಅಮಾವಾಸ್ಯೆ ದಿನ, ಮಾಲೆ ಅಮಾವಾಸ್ಯೆ ದಿನ ಪಿಂಡ ಪ್ರದಾನಗಳನ್ನು ಮಾಡ್ತೀವಿ ಮೋಕ್ಷಕ್ಕೆ, ಅದ್ರ 10 ಪಟ್ಟು ಮೋಕ್ಷ ಸಿಗ್ತಕ್ಕಂಥದ್ದು ನಿಮ್ಮ ತಂದೆ ತಾಯಿಗಳಾಗಿ ತೀರ್ಕೊಂಡಿರ್ತಕ್ಕಂಥವ್ರಿಗೆ ಪುಣ್ಯತಮವಾಗಿರ್ತಕ್ಕಂಥ ಪುಣ್ಯ ಪ್ರಾಪ್ತಿಯಾಗ್ತಕ್ಕಂಥದ್ದು, ಆತ್ಮಕ್ಕೆ ಶಾಂತಿ ಸಿಕ್ಕಿ ಮತ್ತು ಮೋಕ್ಷವಾಗ್ತಕ್ಕಂಥದ್ದು ನಿಮ್ಮ ಆತ್ಮಗಳಲ್ಲಿ, ನಿಮ್ಮ ಗುರು ಹಿರಿಯರ ಆತ್ಮಗಳು, ನಿಮ್ಮ ತಂದೆ ತಾಯಿಗಳ ಆತ್ಮಗಳಿಗೆ ಅದು ಮಾಡ್ತಕ್ಕಂಥ ಒಂದು ಪುಣ್ಯತಮವಾಗಿರ್ತಕ್ಕಂಥ ಕಾರ್ಯ. ಈ ದಿನ ನೀವು ಎಷ್ಟು ಉಪಕಾರಗಳನ್ನು ಮಾಡ್ತೀರಿ, ಎಷ್ಟು ದಾನ ಧರ್ಮಗಳನ್ನು ಮಾಡ್ತೀರಿ, ಅರ್ಹ ಬ್ರಾಹ್ಮಣರಿಗೆ ಬಟ್ಟೆಗಳನ್ನು ದಾನ ಕೊಡ್ತಕ್ಕಂಥದ್ದು, ದೇವಾಲಯದಲ್ಲಿ ಅನ್ನದಾನ ಮಾಡ್ತಕ್ಕಂಥದ್ದು, ವಿಶೇಷವಾಗಿ ದೇವಾಲಯಗಳಲ್ಲಿ ಅಭಿಷೇಕಗಳನ್ನು ಮಾಡಿಸ್ತಕ್ಕಂಥದ್ದು, ಯಜ್ಞ ಯಾಗಾದಿಗಳನ್ನು ಮಾಡಿಸ್ತಕ್ಕಂಥದ್ದು, ಯಜ್ಞಕ್ಕೆ ಪಾಲ್ಗೊಳ್ತಕ್ಕಂಥದ್ದು, ಋಷಿಗಣಿಗಳ ಪಾದ ನಮಸ್ಕಾರಗಳನ್ನು ಮಾಡ್ತಕ್ಕಂಥದ್ದು, ಗುರು ಹಿರಿಯರಿಗೆ ಆಶೀರ್ವಾದ ತಗೊಳ್ತಕ್ಕಂಥದ್ದು, ನಮಸ್ಕಾರ ಮಾಡಿ ಅವರಿಂದ ತಥಾಸ್ತು ಅಂತ ವರವನ್ನು ಪಡ್ತಕ್ಕಂಥದ್ದು, ಇದೆಲ್ಲ ಮಾಡೋದು ತುಂಬ ಒಳ್ಳೆಯದು. ಅದೇ ಹೋಗಿ ನೀವು ಅಲ್ಲಿ ಸಾಲ ಮಾಡಿ ಹೋಗಿ ತಗೊಂಬಂದು ಅಂತ ಯಾವ ವೇದ ಪುರಾಣಗಳಲ್ಲಿ ಹೇಳಿಲ್ಲ. ಯಾವ ಸಾಲ ಮಾಡಿ ನೀವು ಅಲ್ಲಿ ತೊಗೊಂಬರ್ತಕ್ಕಂಥದ್ದು ಅದು ದ್ವಿಗುಣ ಆಗ್ತಕ್ಕಂಥದ್ದು ಯಾವ ಪುರಾಣದಲ್ಲೂ ಉಲ್ಲೇಖ ಇಲ್ಲ. ಅದು ನಾವು ಮಾಡ್ಕೊಂಡಿರ್ತಕ್ಕಂಥದ್ದಕ್ಕೆ ಅದು ಕೆಲವರು ಹುಟ್ಟಾಕಿರ್ತಕ್ಕಂಥ ಒಂದು ಇದು, ಅಷ್ಟು ಬಿಟ್ಟರೆ ಬೇರೆ ಏನು ದ್ವಿಗುಣ ಆಗ್ತಕ್ಕಂಥದ್ದಿಲ್ಲ. ನಮಗೆ ಕಣ್ಣಿಗೆ ಕಾಣ್ತಕ್ಕಂಥ ವಸ್ತುಗಳನ್ನು ನಾವು ದುಡ್ಡು ಕೊಡದಿರೇ ಎತ್ಕೊಂಬಂದು ಮನೆ ಒಳಗಡೆ ಒಂದು ಅನುಷ್ಠಾನ ಮಾಡಿದಾಗ ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ಒಂದು ಗಿಡ ಮರಗಳನ್ನೇ ನಾವು ಅದನ್ನು ಬಂಗಾರ ಮಾಡ್ಕೊಳ್ತಕ್ಕಂಥದ್ದು, ನಿಮ್ಮ ಜೀವನ ಬಂಗಾರವಾಗಿರ್ತಕ್ಕಂಥ ಒಂದು ಸುದಿನ ಅಂತಕ್ಕಂಥದ್ದೇ. ಅದು ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಯಾವ ನಿಮಗೆ ವನಸಿರಿಯಿಂದ ನಿಮಗೆ ಅನುಷ್ಠಾನಗಳನ್ನು ಮಾಡಿಕೊಂಡಾಗ ಖಂಡಿತವಾಗೂ ನಿಮ್ಮ ಮನೆಯಲ್ಲಿ ದಟ್ಟ ದಾರಿದ್ರ್ಯ ನಿವಾರಣೆ ಆಗುತ್ತೆ, ಸಾಂಸಾರಿಕ ಜೀವನದಲ್ಲಿ ನಿಮಗೆ ಸುಖ ಶಾಂತಿ ನೆಮ್ಮದಿ ಸಿಗುತ್ತೆ, ದಂಪತಿಗಳು ಮಕ್ಕಳುಗಳು ಎಲ್ಲರೂ ಕೂಡ ಸುಖ ಸಂತೋಷದಿಂದ ಇರ್ತಕ್ಕಂಥ ಒಂದು ಜೀವನನ ನಾನು ಒಂದು ಅನುಷ್ಠಾನ ಹೇಳ್ತೇನೆ. ಖಂಡಿತವಾಗೂ ನಿಮಗೆ ಆ ಅನುಷ್ಠಾನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ.